ನಕ್ಕರೆ ಹಾಲು ಸಕ್ಕರೆ, ನಾನು ಕುಡಿಯುವೆ ಹಾಲು ಸಕ್ಕರೆ. ಚಿಕ್ಕಜ್ಮನ್ರೆ, ಹಾಲು ಸಕ್ಕರೆ ನಾನು ಕಲ್ಸ್ಕೊಡ್ಲಾ? ಕಲ್ಸಿ ಕುಡ್ಸಕ್ಕೆ ನಾನೇನ್ ಚಿಕ್ಕ ಮಗುನ, ಚಿಕ್ಕ ಯಜಮಾನ. ನನ್ನ ಸ್ಟೈಲೇ ಬೇರೆ. ಕೃಷ್ಣ, ಆಯ್ತು ನನ್ ಮಗನಿಗೆ. ಕೃಷ್ಣ 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 ಹೋಗ್ಬಿಟ್ಟೇನಪ್ಪ, ನನ್ ಬಿಟ್ಟು ಹೋಗ್ಬಿಟ್ಟೇನೋ, ನಿಮ್ಮ ಅಪ್ಪನ್ ಬಿಟ್ಟು ಹೋಗ್ಬಿಟ್ಟೇನೋ. ಕೃಷ್ಣ ವಾಟ್ ಹ್ಯಾಪನ್? ವೈ ಆರ್ ಯು ಕ್ರೈಯಿಂಗ್? ನೀನ್ ಹೋಗ್ಲಿಲ್ವಾ? ನಾನೇಗ್ ಸೈಲೆ? ನೀವಿಬ್ರು ಸತ್ತ ಮೇಲೆ ನಿಮ್ಮಿಬ್ರು ಎಣಕ್ಕೆ ಒಟ್ಟಿಗೆ ಬೆಂಕಿ ಇಟ್ಟು ಈ ಆಸ್ತಿನೆಲ್ಲ ಚೆನ್ನಾಗಿ ಎಂಜಾಯ್ ಮಾಡಿ ನಿಧಾನವಾಗಿ ಸಾಯ್ತೀನಿ. ಬೆಂಕಿ ಇಡ್ತೀಯಪ್ಪ, ನೀನ್ ಬೆಂಕಿ ಇಡವನೆ. ಅದ ಹಾಳಾಗೋಗ್ಲಿ, ಆಗ್ಲಿಂದ ಈಗ ಒದ್ದಾಡ್ಕೊಂಡು ಫ್ರೀಸ್ ಆಗ್ಬಿಟ್ಟಿಯಲ್ಲ, ಏನದು? ಅದ ಇನ್ಸೈಡ್ ಮಿಕ್ಸಿಂಗ್. ಇನ್ಸೈಡ್ ಮಿಕ್ಸಿಂಗು ಅಂದ್ರೇನು? ಅಂದ್ರೆ ಸಕ್ಕರೆನ ಬಾಯಿಗೆ ಹೊಯ್ಕೊಂಡ ನುಂಗುದ್ನ, ಹಾಲು ಹೊಯ್ಕೊಂಡ ನುಂಗುದ್ನ, ಸಕ್ಕರೆ ಹೊಯ್ಕೊಂಡ ನುಂಗುದ್ನ, ಹಾಲು ಹೊಯ್ಕೊಂಡ ನುಂಗುದ್ನ. ಮುಂದುವರ್ಸ. ಇದೆರಡು ಎಲ್ಲಿಗೋಯ್ತು? ಒಳಗಡೆ ಸೇರ್ಕಂತು. ಇದೆರಡು ಚೆನ್ನಾಗಿ ಮಿಕ್ಸಿಂಗ್ ಆಗ್ಲಿ ಅಂತ ರೋಲಿಂಗ್ ಪ್ರೋಗ್ರಾಮ್ ಇಟ್ಕೊಂಡೆ. ದಿಸ್ ಈಸ್ ಕಾಲ್ಡ್ ನ್ಯೂ ಟೈಪ್ ಇನ್ಸೈಡ್ ಮಿಕ್ಸಿಂಗ್. ಅಂದ್ರೆ ಒಳಗಡೆ ಚೆನ್ನಾಗಿ ಕಲಸುವಿಕೆ. ಲೇ, ಇನ್ನೊಂದ್ಸಲ ನೀನೇನಾದ್ರೂ ಇನ್ಸೈಡ್ ಮಿಕ್ಸಿಂಗ್ ಪ್ರೋಗ್ರಾಮ್ ಇಟ್ಕೊಂಡ್ಯೋ ನನ್ನ ಮಗನೇ, ನಿನ್ನ ಔಟ್ ಸೈಡ್ ಕಟ್ಟಿಂಗ್ ಪ್ರೋಗ್ರಾಮು ನಾನ್ ಇಟ್ಕೋಬೇಕಾಗುತ್ತೆ. ಹುಷಾರ್. ಹಾಲು ಸಕ್ಕರೆ ಸೇರಿಸಿ ಬಾಳೆ ಹಣ್ಣು ಬಿಡಿಸಿ ಮಾಂಸವನ್ನು ಸೇರಿಸಿ ಸೌತೆಕಾಯಿ ಬೆರೆಸಿ ಕಲಸಬೇಕು. ಭೂತಾಯಿನವ್ರೆ, ಊಟ ಮಾಡ್ತಾ ಮಾಡ್ತಾ ಮಾತಾಡೋಣ. ಸರಿ ಗಮ ಗಮ ಗಮ. ಭೂಕಾಶಿ ಅಂಡ್ ಕೋ ವೆಲ್ಕಮ್ಸ್. ಇದ್ಯಾವುದ್ರಯ್ಯ ಭೂಕಾಶಿ ಅಂಡ್ ಕೋ? ಭೂಪತಿ, ಕಾಶಿಪತಿ, ಸೀತಾಪತಿ ಅಂಡ್ ಕೋ ದಂಡ. ಊಟ ರೆಡಿ. ಲೇ, ಅನ್ನ ಸಾರು ಸಾಂಬಾರ್ ಪಲ್ಯ ಕೋಳಿ ಮಾಂಸ ಮೊಟ್ಟೆ ಎಲ್ಲ ಎಲ್ಲೋ? ಔಟ್ ಸೈಡ್ ಮಿಕ್ಸ್. ಔಟ್ ಸೈಡ್ ಮಿಕ್ಸಿಂಗು. ಅವತ್ ನೀನೇನ್ ಹೇಳ್ದೆ? ನಾನು ಹಾಲು ಸಕ್ಕರೆನ ಬಾಯಿಗೆ ಇಟ್ಕೊಂಡು ಇನ್ಸೈಡ್ ಮಿಕ್ಸಿಂಗ್ ಮಾಡ್ತಾ ಇದ್ದಾಗ ಇನ್ಸೈಡ್ ಮಿಕ್ಸಿಂಗ್ ಮಾಡಬಾರ್ದು ಅಂದೆ. ಅದಕ್ಕೆ ನಾನು ಕೋಳಿ ಮೊಟ್ಟೆ, ಮಾಂಸ, ಹಾಲು, ಸಕ್ಕರೆ, ತುಪ್ಪನ ಹಾಕಿ ಔಟ್ ಸೈಡ್ ಮಿಕ್ಸಿಂಗ್ ಮಾಡಿ ರೆಡಿ ಮಾಡಿದೀನಿ. ಬೇಗ ದಬರಿ ತಗೊಳ್ಳಿ, ಬಗ್ಗಿಸ್ಬಿಡ್ತೀನಿ. ಎಮ್ಮೆ ಕಲಗಚ್ ಕಲ್ಸ್ದಂಗ್ ಕಲ್ಸಿದ್ಯಾ, ಅದನ್ನ ನಾವು ತಿನ್ಬೇಕಾ? ನನ್ನ ಕರ್ಮ, ನನ್ನ ಕರ್ಮ. ನಿನ್ನ ಯಾವ ಟೈಮ್ ನಾನು ಹುಡ್ಸುದ್ನೋ? ಅದೇ ಶಂಕರಾಭರಣಂ ಕ್ಯಾಸೆಟ್ ನೋಡ್ತಾ ಈಗ ಶಂಕರಾಭರಣಂ ಕ್ಯಾಸೆಟ್ ಕೆಟ್ಟ ಹೋಗಿದೆ, ರಿಪೇರಿಗೆ ಹೋಗಿದೆ, ಪ್ರಿಂಟ್ ಸರಿಯಾಗಿಲ್ಲ. ಬಂದ ತಕ್ಷಣ ತೋರಿಸ್ತೀನಿ. ನೀನು ಬಂಗಾರದ ಮನುಷ್ಯ 2ನೇ ಸತಿ ಬಂದಿದೆ, ನೋಡಿಲ್ಲ ಅಲ್ವಾ? ಇಲ್ಲ, ನೋಡಿಲ್ಲ. ಹೋಗಿ ಒಂದ್ 4 ಸತಿ ನೋಡ್ಕೊಂಡ್ ಬಂದ್ಬಿಡಪ್ಪ. ಆಯ್ತು, ನಾನ್ ಪಿಕ್ಚರ್ ನೋಡ್ಕೊಂಡು ಅಶೋಕ ಹೋಟ್ಲಲ್ಲಿ ಊಟ ಮುಗಿಸ್ಕೊಂಡು ಬರಷ್ಟ್ರಲ್ಲಿ ಭೂಕಾಶಿ ಅಂಡ್ಕೋ ಇದನ್ನೆಲ್ಲ ತಿಂದ್ಬಿಟ್ಟು ಪಾಚಂಬಿಡಿ. ಇವತ್ತು ನಾವು ಊಟ ಮಾಡ್ದಂಗೆ. ಸರಿ, ವಿಷಯಕ್ಕೆ ಬರೋಣ. ಭೂತೈನೋರೆ, ನಾವೇನೀಗ ಶಂಕರಾಭರಣಂ ಅನ್ನೋ ಹೆಸರಿನಲ್ಲಿ ಕ್ಯಾಸೆಟ್ ಮಾರ್ತಾ ಇದೀವಿ, ಅದರಿಂದ ಏನು ಲಾಭ ಇಲ್ಲ, ಜುಜುಬಿ ಅನ್ಸ್ಬಿಟ್ಟಿದೆ. ನೀವು ಅದ್ ಏನ್ ಹೇಳ್ತಾ ಇದ್ದೀರಿ ಶಿವ, ನನ್ಗೆ ಅರ್ಥ ಆಗ್ತಾ ಇಲ್ಲ. ಭೂತೈನೋರೆ, ನಿಮ್ ಹಳ್ಳಿನಲ್ಲಿ ದೇವಾಲಯಗಳಿರ್ಬೇಕಲ್ವೇ?
ಐತೆ ಅಲ್ಲಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳೋ ವಿಗ್ರಹಗಳಿರ್ಬೇಕಲ್ವೇ? ಐತೆ ಅವುಗಳನ್ನೆಲ್ಲ ಅಲ್ಲಿಂದ ಇಲ್ಲಿಗೆ ಎತ್ತಂಗಡಿ ಮಾಡ್ಬಿಟ್ರೆ ಮಾಡ್ಬಿಟ್ರೆ ನಾನ್ ಸೆಂಟ್ರಲ್ ಜೈಲ್ಗೆ ಹೊಂಟೋಯ್ತೀನಿ, ನೀವು ಮುದ್ದೆ ಸಾರು ಓದ್ಕೊಂಡು ಅಲ್ಲಿ ಬರೀರಂತೆ. ಏನ್ ಮಾತಾಡ್ತಾ ಇದ್ದೀರಾ? ನಮ್ಮನ್ನೇನು ಅಂತ ತಿಳ್ಕೊಂಡಿದ್ದೀರಾ? ಪೊಲೀಸ್ನವರು ನಮ್ಮ ಹತ್ರ ಇದ್ದಾರೆ, ಪೊಲಿಟಿಷಿಯನ್ಸ್ ನಮ್ಮ ಜೇಬ್ನಲ್ಲಿದ್ದಾರೆ, ಅಧಿಕಾರಿಗಳು ನಮ್ಮ ಹಿಂದೆ ಇದ್ದಾರೆ. ರೌಡಿಗಳು ನಮ್ಮ ಮುಂದಿದ್ದಾರೆ. ಸ್ವಲ್ಪ ಧೈರ್ಯ ಮಾಡಬೇಕು. ನಮ್ಮನ್ನ ನಂಬಬೇಕು ಭೂತನವರೇ, ನಂಬಬೇಕು. ನಿಮ್ಗೆ ಇಷ್ಟೆಲ್ಲ ಸಪೋರ್ಟ್ ಐತೆ ಅಂತಂದ್ರೆ ಬರೀ ವಿಗ್ರಹನೇ ಯಾಕೆ ಶಿವ, ಆ ದೇವಸ್ಥಾನನೇ ಶಿವ ಅನ್ನಿಸ್ಬಿಡ್ತೀನಿ. ಅಲ್ಲಣ್ಣ, ಇಂದ್ರಾಣಿನ ಸ್ವರ್ಗಕ್ಕೆ ಅವಳ ಗಂಡನ್ನ ಜೈಲಿಗೆ ಕಳಿಸ್ಬೇಕು ಅಂತ ನಾವು ಮಾಡಿದ ಪ್ಲಾನು ಎಲ್ಲ ರಿವರ್ಸ್ ಆಗ್ತಿದೆಯಲ್ಲ. ಅದೇ ನನಗೂ ಅರ್ಥವಾಗ್ತಾ ಇಲ್ಲ, ಎಲ್ಲ ಅಯೋಮಯವಾಗಿದೆಯಲ್ಲ. ಅಂಬೋ ಜಂಬೋ ಯಾರ್ರಿ ಅವರು ಬೆಳಗ್ಗೆ ಬೆಳಗ್ಗೆನೆ ಭಿಕ್ಷಕರು? ನಾವು ಭಿಕ್ಷಕರಲ್ಲ, ಅಂಗರಕ್ಷಕರು. ಅಂಗರಕ್ಷಕರು, ಬಾಡಿ ಗಾರ್ಡ್ಸ್. ಬಾಡಿ ಗಾರ್ಡ್ಸ್. ಹೌದು ಮಾಮ, ಇವ್ರನ್ನ ನಾನೇ ಅಪಾಯಿಂಟ್ ಮಾಡಿದ್ದು. ಅಲ್ಲಮ್ಮ, ಯಾಕೆ ನಾವುಗಳಿಲ್ವ ನಿನ್ನ ನೋಡ್ಕೊಳ್ಳೋದಕ್ಕೆ ನಾಯಿಗಳ ತರ? ಮಾಮ, ಈಗ ನಾಯಿಗಳನ್ನ ನಂಬಬಹುದು, ಆದ್ರೆ ಮನುಷ್ಯರನ್ನ ನಂಬಾರ್ದು ಅಂತ ದೊಡ್ಡವ್ರು ಹೇಳಿದ್ದಾರೆ. ಹೌದೌದು. ಅಂದ್ರೆ ನಾವು ವಿಶ್ವಾಸವಿಲ್ಲದ ನಾಯಿಗಳೇನಮ್ಮ? ಚಿಚ, ಹಾಗಲ್ಲ ಮಾಮ. ಮೊನ್ನೆ ನೀವೇ ನೋಡಿದ್ರಲ್ಲ ನನ್ನ ಸಾಯಿಸೋ ಪ್ರಯತ್ನ ಪಟ್ಟಿದ್ದು. ಅವಾಗ ನಿಮ್ಗೆ ಎಷ್ಟು ನೋವಾಯ್ತು. ನಾನೇನೋ ಚಿರಂಜೀವಿ ಬಚಾವ್ ಆಗ್ಬಿಟ್ಟೆ. ನಿಮ್ ತರ ವೀಕ್ ಬಾಡಿಗಳಾಗಿದ್ರೆ ಶೇಪ್ಸ್ ಎಲ್ಲ ಚೇಂಜ್ ಆಗ್ಬಿಟ್ಟು KSRTC ಬಸ್ ನಲ್ಲಿ ನಾನ್ ಸ್ಟಾಪ್ ಆಗಿ ಹುಷ್. ಅದಕ್ಕೆ ನನ್ನ ಯೋಗಕ್ಷೇಮ ನೋಡ್ಕೊಳ್ಳೋ ನಿಮ್ಮನ್ನ ಕ್ಷೇಮವಾಗಿ ನೋಡ್ಕೋಬೇಕಲ್ವಾ? ಅದಕ್ಕೆ ಈ ಬಾಡಿ ಗಾರ್ಡ್ಸ್. ಅಂದ್ರೆ ಅವ್ರದ್ದೇನ್ ಕೆಲ್ಸ? ಟೋಟಲ್ ಆಗಿ ಬಾಡಿನ ಗಾರ್ಡ್ ಮಾಡೋದು. ಆ. ಅಂಬೋ, ಜಂಬೋ, ಈ ಕ್ಷಣದಿಂದ ಕಣ್ಣಲ್ಲಿ ಕಣ್ಣಿಟ್ಟು, ಬಾಯಲ್ಲಿ ಬಾಯಿಟ್ಟು, ಕಾಲಲ್ಲಿ ಕಾಲಿಟ್ಟು, ಕೈಯಲ್ಲಿ ಕೈಯಿಟ್ಟು, ಒಟ್ನಲ್ಲಿ ಮೈ ಮೇಲೆ ಒಂದು ನೊಣ ಕೂತ್ಕೊಳ್ಳದ ಹಾಗೆ ನೋಡ್ಕೋಬೇಕು. ಜಂಬೊಂಬೋ